ಎಲ್ರಿಗೂ ನಮಸ್ಕಾರ. ಎ ಟು ಝೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮನೆಯ ಹೊಸ್ತಿಲಿನ ಮೇಲೆ ಕೆಲವೊಂದು ವಸ್ತುಗಳನ್ನು ಇಡೋದ್ರಿಂದ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಅವರು ಧನ ಸಂಪತ್ತು ನೆಲೆಯಾಗುವಂತೆ ಮಾಡ್ತಾರೆ. ಮನೆ ಹೊಸ್ತಿಲಿನ ಮೇಲೆ ಯಾವ ವಸ್ತುಗಳನ್ನಿಟ್ಟರೆ ಅದೃಷ್ಟ ಬರುತ್ತೆ, ಹೊಸ್ತಿಲಿನ ಮೇಲೆ ಯಾವ ವಸ್ತುಗಳನ್ನಿಟ್ಟರೆ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯ ಹೊಸ್ತಿಲು ಆ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವಂತಹ ಸ್ಥಳ ಆಗಿರುತ್ತೆ. ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ಸಹ ನಿಮ್ಮ ಮನೆಯನ್ನು ಇದೇ ಹೊಸ್ತಿಲಿನಿಂದ ಪ್ರವೇಶ ಮಾಡ್ತಾಳೆ. ನಮ್ಮ ಹಿರಿಯರು ಹಾಗೂ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಲಕ್ಷ್ಮೀ ದೇವಿಯು ಮನೆಯ ಹೊಸ್ತಿಲಿನ ಮೇಲೆ ನೆಲೆಸಿರ್ತಾಳೆ. ಹಾಗಾಗಿ ನಾವು ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವಂಥದ್ದಾಗಲಿ, ತುಳಿಯೋದಾಗಲಿ ಅಥವಾ ಅದರ ಮೇಲೆ ಚಪ್ಪಲಿ ಅಥವಾ ಪೊರಕೆಯನ್ನು ಇಡುವಂತಹ ತಪ್ಪುಗಳನ್ನು ಮಾಡಬಾರ್ದು. ಇದರಿಂದ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ಬಿಟ್ಟು ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು ಮನೆಯ ಹೊಸ್ತಿಲಿನ ಮೇಲೆ ಕೆಲವೊಂದು ವಸ್ತುಗಳನ್ನು ಇಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಮತ್ತು ಧನ ಮತ್ತು ಧಾನ್ಯಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಎದುರಾಗೋದಿಲ್ಲ ಎನ್ನೋ ನಂಬಿಕೆ ಇದೆ. ಹಾಗಾದರೆ ಮನೆಯ ಹೊಸ್ತಿಲಿನ ಮೇಲೆ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ವಸ್ತು ಭತ್ತದ ತೋರಣ. ಈ ಭತ್ತದ ತೋರಣವನ್ನು ಧನಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡೋದಕ್ಕಾಗಿ ಹಾಕಬೇಕು. ಈ ಭತ್ತದ ತೋರಣವನ್ನು ನಿಮ್ಮ ಮನೆಯ ಹೊಸ್ತಿಲಿಗೆ ಹಾಕೋದ್ರಿಂದ ಮನೆಯಲ್ಲಿ ಆಹಾರ ಧಾನ್ಯಕ್ಕೆ ಯಾವುದೇ ಕೊರತೆ ಅನ್ನೋದು ಉಂಟಾಗೋದಿಲ್ಲ. ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತೆ. ಮನೆಯ ಕುಟುಂಬದ ಸದಸ್ಯರು ಮಾನಸಿಕವಾಗಿ ಶಾಂತಿಯನ್ನು ಪಡ್ಕೋಬಹುದು. ಕಷ್ಟಗಳು ಪರಿಹಾರ ಆಗುತ್ತೆ. ಇನ್ನು ನಿಮ್ಮ ಅದೃಷ್ಟ ಬದಲಾಗಬೇಕು ಅಂದರೆ ನಿಮ್ಮ ಮನೆಯ ಹೊಸ್ತಿಲಿನ ಮೇಲೆ ಒಂದು ಲೋಟ ನೀರನ್ನು ಇಡಬೇಕು. ನೀರಿನಲ್ಲಿ ದೈವಿಕ ಶಕ್ತಿಗಳು ಅಂದರೆ ದೈವಿಕ ಅಂಶಗಳು ಅಡಕವಾಗಿರುತ್ತೆ. ಹಾಗಾಗಿ ಮುಂಜಾನೆ ನೀವು ಹೊಸ್ತಿಲ ಪೂಜೆಯನ್ನು ಮಾಡುವಾಗ ಒಂದು ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನು ಹಾಗೂ ಪವಿತ್ರ ನದಿಗಳನ್ನು ನೆನಪು ಮಾಡಿಕೊಂಡು ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ನೆಲೆಸುವಂತಾಗಲಿ, ಮನೆಯ ಎಲ್ಲ ಕಷ್ಟಗಳು ದೂರಾಗಿ ಪ್ರಗತಿ ಯಶಸ್ಸು ನಮ್ಮದಾಗಲಿ ಎಂದು ಪ್ರಾರ್ಥಿಸಿಕೊಂಡು ಲೋಟದಲ್ಲಿರುವ ನೀರಿನಲ್ಲಿ ಸ್ವಲ್ಪ ನೀರನ್ನು ಲೋಟದಲ್ಲೇ ಇಟ್ಟು ಇನ್ನುಳಿದ ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಹೊಸ್ತಿಲನ್ನು ತೊಳಿಬೇಕು. ನಂತರ ಆ ಲೋಟದಲ್ಲಿ ಇಟ್ಟಿರುವ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚಿಮುಕಿಸಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ನಿಮ್ಮ ಕಷ್ಟಗಳೆಲ್ಲ ಮಾಯವಾಗಿ ಹೋಗುತ್ತೆ. ನಿಮಗೆ ಇರುವಂತಹ ಎಲ್ಲ ತೊಂದರೆಗಳನ್ನು ಲಕ್ಷ್ಮೀ ದೇವಿ ದೂರ ಮಾಡ್ತಾಳೆ. ಇನ್ನು ಮೂರನೇ ವಸ್ತು ವಾಸ್ತು ಹನುಮಂತ ಅಥವಾ ವಾಸ್ತು ಪುರುಷನ ಫೋಟೋವನ್ನು ಇಡಬೇಕಾಗತ್ತೆ. ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತನ ಅಥವಾ ವಾಸ್ತು ಪುರುಷನ ಫೋಟೋವನ್ನು ನೇತಾಕಬೇಕು. ಈ ಫೋಟೋಗಳನ್ನು ಹಾಕೋದ್ರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ದೂರ ಆಗುತ್ತೆ. ಮನೆಯ ಸದಸ್ಯರು ಧನಾಗಮನವಾಗೋದನ್ನು ನೋಡ್ತಾರೆ. ಈ ಫೋಟೋಗಳನ್ನು ಹಾಕುವ ಮೊದಲು ನೀವು ಆ ಫೋಟೋವನ್ನು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಅರಿಶಿನ ಮತ್ತು ಕುಂಕುಮವನ್ನಿಟ್ಟು ಪೂಜೆ ಮಾಡಿ ನಂತರ ಹಾಕಬೇಕು. ವಾರದಲ್ಲಿ ಒಂದು ದಿನವಾದರೂ ಈ ಫೋಟೋಗೆ ನೀವು ಕಡ್ಡಾಯವಾಗಿ ಪೂಜೆಯನ್ನು ಮಾಡಬೇಕು. ಇನ್ನು ನಾಲ್ಕನೆಯ ಈ ವಸ್ತುವನ್ನು ನೀವು ಮನೆಯನ್ನು ಒರೆಸುವಾಗ ಅದರಲ್ಲಿ ಹಾಕಿ ಒರೆಸ್ಬೋದು, ಇಲ್ಲಾಂದರೆ ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬಹುದು. ಯಾವುದಪ್ಪ ವಸ್ತು ಅಂದರೆ ದರ್ಬೆ. ವಾರಕ್ಕೆ ಒಮ್ಮೆಯಾದರೂ ನೀವು ಮನೆ ಒರೆಸುವ ನೀರಿಗೆ ಒಂದು ದರ್ಬೆಯನ್ನು ಹಾಕಿ ಆ ನೀರಿನಿಂದ ಮನೆಯನ್ನು ಒರೆಸಬೇಕು. ಇದು ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕತೆ ಅಂದರೆ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕುತ್ತೆ ಮತ್ತು ಮನೆಯಲ್ಲಿ ಧನಾತ್ಮಕತೆ ಅಂದರೆ ಪಾಸಿಟಿವ್ ಎನರ್ಜಿ ನೆಲೆಯಾಗುವಂತೆ ಮಾಡುತ್ತೆ. ಇದಲ್ಲದೆ ನೀವು ಮನೆಯಲ್ಲಿ ಆನೆಯ ವಿಗ್ರಹಗಳನ್ನು ಕೂಡ ತಂದು ಇಡಬಹುದು. ಆನೆಯನ್ನು ಗಜಲಕ್ಷ್ಮಿ ರೂಪ ಎಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ಗಜಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಅಥವಾ ಎರಡು ಬದಿಗಳಲ್ಲಿ ಎರಡು ಆನೆಯ ವಿಗ್ರಹಗಳನ್ನು ಇಡಬೇಕು. ಈ ರೀತಿ ಆನೆಯ ವಿಗ್ರಹಗಳನ್ನು ಇಡೋದ್ರಿಂದ ಗಜಲಕ್ಷ್ಮಿ ದೇವಿ ನಿಮಗೆ ಧನ ಸಂಪತ್ತನ್ನು ಅನುಗ್ರಹಿಸುತ್ತಾಳೆ ಅನ್ನೋ ನಂಬಿಕೆ ಇದೆ. ಮನೆಯ ಹೊಸ್ತಿಲಿನ ಮೇಲೆ ನಾವು ಈ ಎಲ್ಲ ವಸ್ತುಗಳನ್ನು ಇಡೋದ್ರಿಂದ
ಅಷ್ಟಲಕ್ಷ್ಮಿಯರು ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾರೆ. ಇದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕೋದ್ರ ಜೊತೆಗೆ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತೆ ಅನ್ನೋ ನಂಬಿಕೆ ಇದೆ.